ರೋಶ್ನಿ ಗೌಡ, ರಾಜ್ಯಾಧ್ಯಕ್ಷರು, ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘ ಬೆಂಗಳೂರು. ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಇವತ್ತು ರಾಜ್ಯದಾದ್ಯಂತ ತುಂಬ ಯಶಸ್ವಿಯಾಗಿ, ತುಂಬ ಗಟ್ಟಿಯಾಗಿ, ಬಲಿಷ್ಠವಾಗಿ ನಮ್ಮ ಸಂಘಟನೆ ಇವತ್ತು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ. ರಾಜ್ಯ ಸರ್ಕಾರದ ಯಂತ್ರದಲ್ಲಿ ಮಹಿಳಾ ನೌಕರರು 52% ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಎಲ್ಲರಿಗೂ ಕೂಡ ಎಲ್ಲ ಇಲಾಖೆಯ ಮಹಿಳೆಯರನ್ನ ಸೇರಿಸಿ ಒಂದು ವೇದಿಕೆ ಅಡಿಯಲ್ಲಿ ಡಿ ಗ್ರೂಪಿನಿಂದ ಎ ಗ್ರೂಪಿನ ತನಕ ಎಲ್ಲ ಮಹಿಳೆಯರಿಗೆ ಮಹಿಳಾ ನಾಯಕತ್ವ ಬೆಳೆಸಬೇಕು, ಮಹಿಳೆಯರ ಆತ್ಮವಿಶ್ವಾಸ ಬೆಳೆಸಬೇಕು, ಮಹಿಳಾ ನೌಕರರಿಗೆ ಇರ್ತಕ್ಕಂಥ ಕುಂದು ಕೊರತೆಗಳಾಗಲಿ, ಅವರ ಸಮಸ್ಯೆಗಳಾಗಲಿ, ಸವಾಲುಗಳಾಗಲಿ ಎಲ್ಲವನ್ನು ಒಂದು ಒಳ್ಳೆಯ ವಾತಾವರಣವನ್ನು ಸೃಷ್ಟಿ ಮಾಡುವುದಕ್ಕೆ ಸಂಘಟನೆಗೆ ಒಂದು ಹೊಸ ದೃಷ್ಟಿಕೋನವನ್ನು, ಹೊಸ ಬೆಳಕನ್ನು ನೀಡುವುದಕ್ಕಾಗಿ ಇವತ್ತು ರಾಜ್ಯದಲ್ಲಿ ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘ ಹುಟ್ಟಿಕೊಂಡಿದೆ. ಅದೇ ರೀತಿಯಲ್ಲಿ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ತುಂಬ ಅದ್ಧೂರಿಯಾಗಿ ಕಲಬುರಗಿ ಜಿಲ್ಲಾ ಘಟಕದ ಉದ್ಘಾಟನಾ ಕಾರ್ಯಕ್ರಮ ಮತ್ತು ಪದಾಧಿಕಾರಿಗಳ ಪದಗ್ರಹಣ ಹಾಗೂ ಕವನ ಸಂಕಲನ ಬಿಡುಗಡೆ ಮತ್ತು 108 ಮಹಿಳಾ ಸಾಧಕಿ ನೌಕರರಿಗೆ ಇವತ್ತು ಪ್ರಶಸ್ತಿ ಪ್ರದಾನವನ್ನು ಮಾಡಿದ್ದೇವೆ. ಇವತ್ತು ನಮ್ಮ ಸಂಘಟನೆಯ ಹೆಮ್ಮೆಯ ವಿಚಾರ ಅಂತ ಹೇಳುತ್ತೇನೆ. ಹಾಗೆ ನಮ್ಮ ಸಂಘಟನೆಗೆ ಕಲಬುರಗಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಮಹಿಳಾ ನೌಕರರು ಸದಸ್ಯರಾಗಬೇಕು ಮತ್ತು ನಮ್ಮ ಸಂಘಟನೆಗೆ ಬಲವನ್ನು ತುಂಬಬೇಕು, ಈ ಮೂಲಕ ಕೋರಿಕೊಳ್ಳುತ್ತೇನೆ. ನಮಸ್ಕಾರಗಳು. ಎಷ್ಟು ಮೆಂಬರ್ ಇದ್ದಾರೆ ಮೇಡಮ್ ನಮ್ಮಲ್ಲಿ ಕರ್ನಾಟಕದಲ್ಲಿ? ನಮ್ಮ ಈಗ 70,000 ಮಹಿಳಾ ನೌಕರರು ಸದಸ್ಯರಾಗಿದ್ದಾರೆ. ಈಗ ಮಾನ್ಯತೆ ಸಿಕ್ಕಿದೆ ನಿಮಗೀಗ ಸಂಘಕ್ಕೆ? ರಿಜಿಸ್ಟ್ರೇಷನ್ ಎಲ್ಲ ಮಾಡಿದ್ದೀವಿ. ಇನ್ನು ನಮ್ಮ ಸರ್ಕಾರದಿಂದ ಮಾನ್ಯತೆ ತಗೋಬೇಕು. ಸರ್ಕಾರದ ವತಿಯಿಂದ ಇಡೀ ರಾಜ್ಯದಲ್ಲಿ ಎರಡೇ ಎರಡು ಸಂಘಟನೆಗಳಿಗೆ ಕಚೇರಿಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘಕ್ಕೆ ಸರ್ಕಾರದಿಂದ ಕಚೇರಿಯನ್ನು ಬಾಲ್ ಭವನ್ ಕಬ್ಬನ್ ಉದ್ಯಾನವನ ಬೆಂಗಳೂರು ಇಲ್ಲಿ ನೀಡಿದ್ದಕ್ಕಾಗಿ ಸರ್ಕಾರಕ್ಕೆ ಧನ್ಯವಾದಗಳನ್ನು ಕೊಡ್ತೇನೆ. ಇಲ್ಲಿ ಕಲಬುರಗಿಯಲ್ಲಿ ಭವನ ಮಾಡಿದ್ದಾರೆ. ಕಲಬುರಗಿಯಲ್ಲಿ ನಿಮ್ಮ ಏನಂತಾರೆ ಸಂಘಟನೆ ವತಿಯಿಂದ ಏನಾದರೂ ಕೊಟ್ಟಿದ್ದಾರೆ ಸರ್ಕಾರ? ಇಲ್ಲ, ಇವತ್ತು ನಾವು ಪದಗ್ರಹಣ ಮತ್ತು ಕಾರ್ಯಕ್ರಮವನ್ನು ಇವತ್ತು ನೆರವೇರಿಸಿದ್ದೇವೆ. ಇನ್ನು ಮುಂದೆ ನಾವು ಕೂಡ ಕೇಳಿದ್ದೇವೆ, ಕಚೇರಿಯನ್ನು ಕೊಡುವುದಾಗಿ ಭರವಸೆಯನ್ನು ನೀಡಿದ್ದಾರೆ. ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಮಕ್ಕಳಿಗೆ ಕೂಡ ನಾವು ಸನ್ಮಾನಿಸಿದ್ದೇವೆ ಮತ್ತು ವಿಶೇಷವಾಗಿ ಎಲ್ಲರನ್ನು, ಎಲ್ಲ ಅಧಿಕಾರಿಗಳನ್ನು, ಎಲ್ಲ ನೌಕರರನ್ನು, ಎಲ್ಲ ರಾಜಕಾರಣಿಗಳನ್ನು ಮತ್ತು ಗುರುಗಳನ್ನು ಕೂಡ ನಮ್ಮ ಒಂದು ಕಾರ್ಯಕ್ರಮಕ್ಕೆ ನಾವು ಆಮಂತ್ರಿಸಿ ಅವರಿಗೆ ಕೂಡ ನಾವು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂಥ ಅವಕಾಶವನ್ನು ನಾವು ಮಾಡಿಕೊಟ್ಟಿದ್ದೀವಿ. ನಿಜಕ್ಕೂ ಇದನ್ನು ಐತಿಹಾಸಿಕ ದಾಖಲೆ ಆಗುವಂಥ ಕಾರ್ಯಕ್ರಮ ಅನ್ನೋದರಲ್ಲಿ ಸಂದೇಹವಿಲ್ಲ. ಕನಿಷ್ಠ ನಾವು ಎಷ್ಟು ಒಂದು 1,000ಕ್ಕಿಂತ ಹೆಚ್ಚು 2,000 ಅನ್ಬೋದು ಅಷ್ಟು ನಾವು ಸಂಖ್ಯೆಯನ್ನು ನಾವು ಈ ಒಂದು ರಂಗಮಂದಿರದಲ್ಲಿ ಕೂಡಿಟ್ಟು ಎಲ್ಲರೂ ಕೂಡ ನಮಗೆ ನಮ್ಮ ಪದಾಧಿಕಾರಿಗಳಾಗಿರ್ಬೋದು, ನಮಗೆ ಅನೇಕ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ಅನೇಕರು ನಮಗೆ ನಮ್ಮ ಬೆಂಬಲವಾಗಿ ನಿಂತಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಲು ಇಡೀ ಕಲಬುರಗಿಯ ಜನತೆಗೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ನಾವು ಸಲ್ಲಿಸಲೇಬೇಕು. ಯಾಕಂದರೆ ಒಂದು ಕೆಲಸ ಮಾಡಬೇಕಾದ್ರೆ ಬರೀ ಅಧ್ಯಕ್ಷ ಮಾಡುವುದಲ್ಲ, ಇಡೀ ನಮ್ಮ ಸಮಾಜವಾಗಲಿ, ಪತ್ರಕರ್ತರಾಗಲಿ, ಸಾಹಿತಿಗಳಾಗಲಿ ಎಲ್ಲರೂ ಕೂಡ ಈ ಒಂದು ನಮ್ಮ ಕೆಲಸಗಳಿಗೆ ಬೆನ್ನು ಕಟ್ಟಿಕೊಂಡು ನಿಂತಿದ್ದಾರೆ. ಅವರೆಲ್ಲರಿಗೂ ನಾನು ಹೃದಯಪೂರ್ವಕವಾಗಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ಎಲ್ಲರೂ ಆ ಸಮಯದಾನವನ್ನು ಕೊಡೋದು ಮುಖ್ಯ. ಸಮಯದಾನವನ್ನು ಮಾಡಿ ನಮಗೆ ನಮ್ಮ ಇಡೀ ಒಂದು ದಿನ ಮುಂಜಾನೆ 10 ಗಂಟೆಗೆ ಪ್ರಾರಂಭವಾಗಿ ನಮ್ಮ ಕಾರ್ಯಕ್ರಮ ಕನಿಷ್ಠ ಒಂದು 4:30 ಗಂಟೆ ತನಕ ಕೂಡ ಬಿಟ್ಟು ಬಿಡದೆ, ಯಾರು ಕೂಡ ಅಲ್ಲಿ ಇಲ್ಲಿ ಅಲುಗಾಡದೆ ಇಂಥ ಯಶಸ್ವಿಯಾದ ಕಾರ್ಯಕ್ರಮನ ಎಂದೂ ನೋಡಿದ್ದಿಲ್ಲ. ಇದೇ ಫಸ್ಟ್ ಟೈಮ್ ಅಂತ ನನಗೂ ಕೂಡ ಭಾಳ ಹೆಮ್ಮೆ ಆಗ್ತಿದೆ ನನ್ನ ಅಧ್ಯಕ್ಷರಾಗಿ ಹೇಳಲಿಕ್ಕೆ. ಮುಂದಿನ ದಿನಗಳಲ್ಲಿ ನಾವು ಈ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡಿದ್ವಿ, ಸಮಾಜಕ್ಕೆ ನಾವು ಪಾದಾರ್ಪಣೆ ಇಟ್ವಿ. ಮುಂದಿನ ದಿನಗಳಲ್ಲಿ ಇನ್ನೊಂದು ವಿಷಯ, ನಮ್ಮ ಪದಾಧಿಕಾರಿಗಳ ಪದಗ್ರಹಣ ಕೂಡ ಅಚ್ಚುಕಟ್ಟಾಗಿ ನಡೆಯಿತು. ಮೊದಲು ಜಿಲ್ಲಾ ಘಟಕದಾಯಿತು, ಆಮೇಲೆ ಇಡೀ 12 ತಾಲೂಕನ್ನು ನಾವು ಸಂಘಟಿಸಿದ್ದೀವಿ. ಅವರಿಗೂ ಕೂಡ ಪ್ರಮಾಣ ಪತ್ರ, ID ಕಾರ್ಡ್ ಮತ್ತು ಶಾಲು ಮತ್ತು ಹಾರದ ಜೊತೆಗೆ ಸನ್ಮಾನಿಸಿದ್ದೀವಿ. ಒಟ್ಟಾರೆಯಾಗಿ ಈ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ಯಶಸ್ವಿಯಾಗಿ ಮತ್ತು ಐತಿಹಾಸಿಕವಾದಂಥ ಕಾರ್ಯಕ್ರಮ ಅನ್ನೋದರಲ್ಲಿ ಎರಡು ಮಾತಿಲ್ಲ ಸರ್. ನಮಸ್ಕಾರ. ರೇಣುಕಾ ರಮೇಶ್ ರಾಂಗೆ, ಅಧ್ಯಕ್ಷರು, ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘ.